ಹಲೋ ಫ್ರೆಂಡ್ಸ್, ಮನೇಲಿ ಒಂದು ಫಂಕ್ಷನ್ ಇತ್ತು. ಒಂದು ಪುಟ್ಟಿಯಷ್ಟು ಅನ್ನ, ಸ್ವಲ್ಪ ಪಾಯಸ ಉಳಿದ್ಬಿಟ್ಟಿತ್ತು. ಯಾಕೆ ವೇಸ್ಟ್ ಮಾಡೋದು, ನಮ್ಮ ಹಸುನೇ ತಿನ್ನಲಿ ಅಂತ ಇಟ್ಟರು. ಹಸುವೇ ನಾವು ಖುಷಿಯಾಗಿ ತಿಂದು ಮುಗಿಸ್ತು. ಮರುದಿನ ನೋಡಿದರೆ ಹಸು ಮಲಗಿಬಿಟ್ಟಿದೆ. ಮೇವು ತಿಂತಾ ಇಲ್ಲ, ಮೆಲುಕು ಹಾಕ್ತಾ ಇಲ್ಲ, ಆಗಾಗ ಕಾಲು ಜಾಡಿಸ್ತಾ ತಿಳ್ಕಾಡ್ತಾ ಇದೆ. ಹೊಟ್ಟೆಯೂ ಉಬ್ಬರಿಸಿದೆ. ವೈದ್ಯರಿಗೆ ಹೇಳಿ ಕಳಿಸಿದ್ರು. ಆದರೆ ವೈದ್ಯರು ಬರೋ ಹೊತ್ತಿಗೆ ದನ ಸತ್ತೇ ಹೋಗ್ಬಿಟ್ಟಿತ್ತು. ಏನಿದು ಆಶ್ಚರ್ಯ, ನಾವೆಲ್ಲ ತಿನ್ನುವ ಅನ್ನ ಪಾಯಸ ತಿಂದರೆ ದನಕ್ಕೆ ಸಾವು ಬರುತ್ತಾ? ಸ್ನೇಹಿತರೆ, ನಾನು ಡಾಕ್ಟರ್ ಎಸ್ ಪಿ ರವಿಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ, ಬನ್ನಿ ಈ ದಿನ ಅನ್ನ ಪಾಯಸ ದನಗಳಿಗೆ ಹೇಗೆ ವಿಷವಾಗಿ ಪರಿಣಮಿಸುತ್ತೆ ಅನ್ನೋದನ್ನು ನೋಡೋಣ. ದನಗಳಲ್ಲಿ ಹುಲ್ಲು ಜೀರ್ಣವಾಗಿ ಹಾಲು ಆಗುವುದು ಹೇಗೆ ಅನ್ನೋ ವಿಡಿಯೋನ ನೀವು ನೋಡಿದ್ದೀರಿ ಅಂತ ಭಾವಿಸ್ತೇನೆ. ಲಿಂಕನ್ನು ಕೆಳಗೆ ಕೊಟ್ಟಿದ್ದೇನೆ. ಅಕಸ್ಮಾತ್ ನೋಡಿರದಿದ್ದರೆ ದಯವಿಟ್ಟು ನೋಡಿಕೊಂಡು ಬನ್ನಿ. ಅದನ್ನು ನೋಡಿದರೆ ಈ ವಿಡಿಯೋದಲ್ಲಿರುವ ಅಂಶಗಳು ನಿಮಗೆ ಮನದಟ್ಟಾಗುತ್ತೆ. ಕೃಷಿ ತ್ಯಾಜ್ಯದಲ್ಲಿರುವಂಥ ಸೆಲ್ಯುಲೋಸನ್ನು ದನಗಳು ಜೀರ್ಣಿಸಿಕೊಳ್ಳಲಾರವು. ದನಗಳ ಹೊಟ್ಟೆ ವಿಶೇಷವಾಗಿದ್ದು ಅದರಲ್ಲಿ 4 ಭಾಗಗಳಿವೆ ಅನ್ನೋದನ್ನು ನಾವು ಮೇಲಿನ ವಿಡಿಯೋದಲ್ಲಿ ನೋಡಿದ್ದೇವೆ. ರೂಮೆನ್ನಲ್ಲಿರುವ ಅಪಾರ ಪ್ರಮಾಣದ ಸೂಕ್ಷ್ಮಾಣುಜೀವಿಗಳು ದನ ತಿಂದ ಜೋಳದ ದಂಟು, ಒಣ ಹುಲ್ಲನ್ನು ಫರ್ಮೆಂಟ್ ಮಾಡಿ ದನ ಸುಲಭವಾಗಿ ಹೀರಿಕೊಳ್ಳಬಹುದಾದ ಫ್ಯಾಟಿ ಆ್ಯಸಿಡ್ಗಳನ್ನಾಗಿ ಪರಿವರ್ತಿಸುತ್ತವೆ. ಈ ಪ್ರಕ್ರಿಯೆಯಲ್ಲಿ ರೂಮೆನ್ನಲ್ಲಿ ಬಿಡುಗಡೆಯಾಗುವಂಥ ಗ್ಯಾಸ್ ದನಗಳ ಮೆಲುಕು ಹಾಕುವಾಗ ತೇಗಿನ ಮೂಲಕ ಹೊರ ಹೋಗುತ್ತೆ. ಫ್ಯಾಟಿ ಆ್ಯಸಿಡ್ಗಳ ಸ್ವಲ್ಪ ಭಾಗವನ್ನು ರೂಮೆನ್ ಹೀರಿಕೊಂಡ್ರೆ ಉಳಿದ ಭಾಗವನ್ನು ಸಣ್ಣ ಕರಳು ಹೀರಿಕೊಳ್ಳುತ್ತೆ. ಈ ಸೂಕ್ಷ್ಮಾಣುಜೀವಿಗಳು ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ರೂಮೆನ್ನಿನ pH ಅಂದರೆ ರಸಸಾರ 5.5ರಿಂದ 6.9 ಒಳಗೆ ಇರಬೇಕು. ಬರೀ ಮೇವು ತಿನ್ನುವ ದನಗಳಲ್ಲಿ pH 6ರಿಂದ 6.9 ಇದ್ದರೆ, ಧಾನ್ಯದ ಫೀಡ್ ಕೊಡುವ ದನಗಳಲ್ಲಿ 5.5ರಿಂದ 6.5ರವರೆಗೆ ಇರುತ್ತೆ. ಆಹಾರ ತಿನ್ನುವ ಮೊದಲು ರೂಮೆನ್ನಿನ pH ಜಾಸ್ತಿ ಇರುತ್ತೆ. ಮೇವು ತಿಂದ ಮೇಲೆ ಫ್ಯಾಟಿ ಆ್ಯಸಿಡ್ಗಳು ಉತ್ಪಾದನೆ ಆಗೋದರಿಂದ pH ಕಡಿಮೆ ಆಗುತ್ತೆ. ದನ ಮೆಲುಕು ಹಾಕುವಾಗ ಉತ್ಪಾದನೆ ಆಗುವ ಕ್ಷಾರಗುಣದ ಜೊಲ್ಲು ರೂಮೆನ್ನಿನ ರಸಸಾರವನ್ನು ನಿಯಂತ್ರಣದಲ್ಲಿ ಇರಿಸುತ್ತೆ. ಜೀರ್ಣಕ್ರಿಯೆ ಪ್ರಕ್ರಿಯೆಯಲ್ಲಿ ರೂಮೆನ್ನಿನ pH ಕಡಿಮೆ ಆಗೋದು ಮತ್ತು ಜೊಲ್ಲಿನ ಕ್ಷಾರೀಯ ಗುಣ ಅದನ್ನು ಸರಿಪಡಿಸೋದು ಸತತವಾಗಿ ನಡೆದೇ ಇರುತ್ತೆ. ಕೆಲವು ಬಾರಿ ದನಗಳು ಮೆಲುಕು ಹಾಕೋದಕ್ಕೆ ಮೇವಿನಲ್ಲಿ ಸಾಕಷ್ಟು ನಾರಿನಂಶ ಇಲ್ಲದಿದ್ದರೆ ಅಥವಾ ಬೇಗ ಫರ್ಮೆಂಟ್ ಆಗುವ ಧಾನ್ಯಗಳನ್ನು ತಿಂದಾಗ pH 5.5ರಿಂದ 5ರವರೆಗೆ ಕಡಿಮೆ ಆಗುತ್ತೆ. ಇದನ್ನು ಸಬ್ಅಕ್ಯೂಟ್ ರೂಮೆನಲ್ ಅಸಿಡೋಸಿಸ್ SARA ಅಂತ ಹೇಳುತ್ತಾರೆ. ಇದು ಸಾಮಾನ್ಯವಾಗಿ ದನಗಳನ್ನು ಬಾಧಿಸೋದಿಲ್ಲ. ಮೇವಿನಲ್ಲಿ ಸಾಕಷ್ಟು ನಾರಿನಂಶ ಇರೋದರಿಂದ ಮೆಲುಕು ಹಾಕುವಾಗ ಆಹಾರದ ಜೊತೆ ಸೇರುವ ಜೊಲ್ಲಿನಲ್ಲಿರುವ ಕ್ಷಾರೀಯತೆಯಿಂದ ತನ್ನಿಂದ ತಾನೇ ಇದು ಸರಿಯಾಗುತ್ತೆ. ಹಾಗಾಗಿ ಎಷ್ಟೋ ಬಾರಿ ಇದು ನಮ್ಮ ಗಮನಕ್ಕೆ ಬರೋದೇ ಇಲ್ಲ. ಆದರೆ ಹೆಚ್ಚು ಕಾರ್ಬೋಹೈಡ್ರೇಟ್ ಇರುವ, ಬೇಗನೆ ಫರ್ಮೆಂಟ್ ಆಗುವ ಅನ್ನ, ಪಾಯಸ, ಹೆಚ್ಚು ಪ್ರಮಾಣದ ಧಾನ್ಯದ ಕಾಳುಗಳ ಫೀಡ್ ತಿಂದಾಗ ರೂಮೆನ್ನಿನ pH 5ಕ್ಕಿಂತ ಕಡಿಮೆ ಆಗುತ್ತೆ. ಆಗ ಸೆಲ್ಯುಲೋಸ್ ಜೀರ್ಣಿಸುವ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಕಡಿಮೆಯಾಗಿ ಲ್ಯಾಕ್ಟಿಕ್ ಆ್ಯಸಿಡ್ ಬಿಡುಗಡೆ ಮಾಡುವ ಸೂಕ್ಷ್ಮಾಣುಜೀವಿಗಳು ಹೆಚ್ಚಾಗುತ್ತವೆ. ಇದನ್ನು ಅಕ್ಯೂಟ್ ಅಸಿಡೋಸಿಸ್ ಅಂತ ಹೇಳಲಾಗುತ್ತೆ. ಚಿಹ್ನೆಗಳು: ಮೇವು ತಿನ್ನದೆ, ಮೆಲುಕು ಹಾಕದೇ ಇರೋದು, ಹೊಟ್ಟೆ ಉಬ್ಬರ, ಕಾಲು ಜಾಡಿಸೋದು, ತಡವರಿಸೋದು, ತೇಕೋದು, ಕೆಲವು ಬಾರಿ ಕಾಲು ಕುಂಟಬಹುದು, ಕೊನೆಗೆ ನೀರಿನಂಥ ಬೇದಿ, ಸುಸ್ತು, ನಿರ್ಜಲೀಕರಣ. ಹೆಚ್ಚಿದ ಅಸಿಡಿಟಿಯಿಂದ ರೂಮೆನ್ನಿನ ಎಪಿಥೀಲಿಯಂ ಲೈನಿಂಗ್ ಹಾಳಾಗಿ ಬ್ಯಾಕ್ಟೀರಿಯಾ ಹಾಗೂ ಟಾಕ್ಸಿನ್ಗಳು ರಕ್ತಕ್ಕೆ ಸೇರೋಕ್ಕೆ ಅವಕಾಶ ಆಗುತ್ತೆ. ರೂಮೆನ್ನಿನ ಅಸಿಡಿಟಿ ದೇಹದಿಂದ ನೀರಿನ ಅಂಶವನ್ನು ಸೆಳೆದುಕೊಳ್ಳೋದ್ರಿಂದ ಡಿಹೈಡ್ರೇಷನ್ ಆಗುತ್ತೆ. ಹೊಟ್ಟೆ ಉಬ್ಬರದಿಂದ ಉಸಿರಾಡಲು ಕಷ್ಟವಾಗಿ ರಕ್ತ ಸಂಚಾರ ವಿಫಲವಾಗಿ ಸಾವು ಸಂಭವಿಸುತ್ತೆ. ಆದರೆ ಮಲೆನಾಡಲ್ಲಿ ಅಥವಾ ಕೆಲವು ಕಡೆ ರೆಗ್ಯುಲರ್ ಆಗಿ ದನಗಳಿಗೆ ಅನ್ನವನ್ನು ಕೊಡ್ತಾರಲ್ಲ, ಆ ದನಗಳಿಗೆ ಏಕೆ ಅಸಿಡೋಸಿಸ್ ಆಗೋದಿಲ್ಲ ಎನ್ನುವ ಅನುಮಾನ ನಿಮಗೆ ಬಂದಿರಬಹುದು. ಇದು ನಿಜ. ಮೊದಲಿನಿಂದಲೂ ಸ್ವಲ್ಪ ಸ್ವಲ್ಪ ಅನ್ನವನ್ನು ಕೊಡ್ತಾ ಬಂದಿರೋದ್ರಿಂದ ಅಲ್ಲಿಯ ದನಗಳಿಗೆ ಅದು ಅಭ್ಯಾಸ ಆಗಿರುತ್ತೆ. ದೇಹ ಒಗ್ಗಿಕೊಂಡಿರುತ್ತೆ. ಜೊತೆಗೆ ಸಾಕಷ್ಟು ನಾರಿನಂಶ ಇರುವ ಮೇವು ಇರೋದರಿಂದ ಸಬ್ಅಕ್ಯೂಟ್ ಹಂತದಿಂದ ಅಸಿಡೋಸಿಸ್ ಅಕ್ಯೂಟ್ ಹಂತಕ್ಕೆ ಬರೋದೇ ಇಲ್ಲ. ಹಾಗಾಗಿ ಆ ದನಗಳಿಗೆ ತೊಂದರೆ ಆಗೋದಿಲ್ಲ. ಚಿಕಿತ್ಸೆ: ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಕೊಡಿಸಿದರೆ ದನದ ಪ್ರಾಣವನ್ನು ಉಳಿಸಬಹುದು. ವೈದ್ಯರು ರೂಮೆನ್ನಿನ ಆ್ಯಸಿಡ್ ತಟಸ್ಥಗೊಳಿಸೋದಕ್ಕೆ ಔಷಧಿಯನ್ನು ಕೊಡಿಸ್ತಾರೆ. ಆ್ಯಸಿಡ್ ರಕ್ತ ಸೇರಿದರೆ ಅದಕ್ಕೆ ಸೂಕ್ತವಾದ ಇಂಜೆಕ್ಷನ್ಗಳನ್ನು ಕೊಟ್ಟು ಡಿಹೈಡ್ರೇಷನ್ ಸರಿಪಡಿಸೋದಕ್ಕೆ ಡ್ರಿಪ್ ಹಾಕ್ತಾರೆ. ಅವಶ್ಯಕತೆ ಇದ್ದರೆ ಸ್ಟೊಮ್ಯಾಕ್ ಟ್ಯೂಬ್ ಮೂಲಕ ನೇರವಾಗಿ ರೂಮೆನ್ನಲ್ಲಿರುವ ಆ್ಯಸಿಡನ್ನು ಹೊರ ತೆಗೆಯಬಹುದು. ಇದಕ್ಕೆ ಸ್ಟೊಮ್ಯಾಕ್ ಪಂಪಿಂಗ್ ಅಂತ ಹೇಳುತ್ತಾರೆ. ವೈದ್ಯರು ಬರೋದಕ್ಕಿಂತ ಮುಂಚೆ ಮೊದಲು ನೀವೇನು ಮಾಡಬಹುದು? ನಿಮ್ಮ ವೈದ್ಯರೊಂದಿಗೆ ಮಾತನಾಡಿ ಅಡುಗೆ ಸೋಡಾ ಪುಡಿಯನ್ನು ನೀರಿನಲ್ಲಿ ಕರಗಿಸಿ ಕುಡಿಸಬಹುದು. ನಿಮಗೆ ಕುಡಿಸಿ ಅಭ್ಯಾಸವಿಲ್ಲದಿದ್ದರೆ ಪೇಸ್ಟ್ ತರಹ ಮಾಡಿ ತಿನ್ನಿಸಬಹುದು. ಹಸುವಿಗೆ ಶುದ್ಧವಾದ ನೀರನ್ನು ಕುಡಿಯೋದಕ್ಕೆ ಕೊಟ್ಟು ಒಣಮೇವನ್ನು ಹಾಕಬೇಕು. ದಂಟನ್ನು ಬಾಯಲ್ಲಿಟ್ಟು ಕಡಿಸ್ತಾ ಇರಬೇಕು. ಇದರಿಂದ ಜೊಲ್ಲು ರಸ ಉತ್ಪಾದನೆ ಆಗೋದಲ್ಲದೆ ಗ್ಯಾಸ್ ಕೂಡ ಹೊರ ಹೋಗೋದಕ್ಕೆ ಸಹಾಯ ಆಗುತ್ತೆ. ಮೊದಲು ಹೇಳಿದ ಫಂಕ್ಷನ್ ಇದ್ದ ಮನೆಯ ದನ ಎಂದೂ ಅನ್ನ ತಿಂದಿರಲೇ ಇಲ್ಲ. ಹಾಗಾಗಿ ಅದಕ್ಕೆ ಅಕ್ಯೂಟ್ ಅಸಿಡೋಸಿಸ್ ಆಗಿತ್ತು. ಬೇಗನೆ ಚಿಕಿತ್ಸೆ ದೊರಕಿದರೆ ಅದರ ಪ್ರಾಣ ಕಾಪಾಡಬಹುದಾಗಿತ್ತು. ಅಸಿಡೋಸಿಸ್ ತಡೆಗಟ್ಟೋದು ಹೇಗೆ?
ಕೊಡುತ್ತಿರುವ ಆಹಾರ ಬದಲಾಯಿಸಿ ಎಂದು ಒಮ್ಮೆಲೆ ಧಾನ್ಯದ ಫೀಡನ್ನು ಕೊಡಬಾರದು. ಮೇವಿನಲ್ಲಿ ಸಾಕಷ್ಟು ನಾರಿನಾಂಶ ಅಂದರೆ ಒಣ ಹುಲ್ಲು, ಸೊಪ್ಪೆದಂಟು ಇರೋ ಹಾಗೆ ನೋಡಿಕೊಳ್ಬೇಕು. ಅಭ್ಯಾಸವಿಲ್ಲದ ದನಗಳಿಗೆ ಹೆಚ್ಚು ಕಾರ್ಬೋಹೈಡ್ರೇಟ್ ಇರುವ ಅನ್ನ, ಪಾಯಸ ಇತ್ಯಾದಿ ಎಂದೂ ಕೊಡಬಾರದು. ಹಾಲಿನ ಉತ್ಪಾದನೆ ನೋಡಿಕೊಂಡು ವೈದ್ಯರ ಸಲಹೆ ಮೇಲೆ ಕಾನ್ಸಂಟ್ರೇಟ್ ಫೀಡ್ ಕೊಡಬೇಕು. ಹಾಲು ಹೆಚ್ಚಾಗಲಿ ಅಂತ ಒಮ್ಮೆಲೆ ಹೆಚ್ಚು ಫೀಡನ್ನು ಕೊಡಬಾರದು. ಸ್ನೇಹಿತರೆ, ಇದು ಹೆಚ್ಚು ಅನ್ನವನ್ನು ಕೊಟ್ಟಾಗ ದನಗಳನ್ನು ಬಾಧಿಸುವ ಅಸಿಡೋಸಿಸ್ ಬಗ್ಗೆ ಮಾಹಿತಿ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋರ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.